ರಾಜಧಾನಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಮುಂದುವರೆದಿದೆ. ಬೆಂಗಳೂರು ಗುಂಡಿಗಳ ಊರಾಗಿ ಬದಲಾಗ್ತಾ ಇದ್ರೆ ಅತ್ತ ಜೋತು ಬಿದ್ದ ವಿದ್ಯುತ್ ತಂತಿ ನಡುವೆ ಜನ ಭಯದಿಂದಲೇ ಹೆಜ್ಜೆ ಹಾಕ್ತಿದ್ದಾರೆ. ಬಲಿಗಾಗಿ ಬಾಯಿ ತೆರೆದಿವೆ. ವಾಹನ ಸವಾರರು ಹೆಣಗಾಡ್ತಿದ್ದಾರೆ. ಚೂರು ಯಾಮಾರಿದ್ರು ಯಮನೇ ಗತಿ. ಹೌದು, ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿವೆ. ಡಿಸೆಂಬರ್ 31ರ ಒಳಗಾಗಿ ರಸ್ತೆ ಗುಂಡಿ ಮುಚ್ಚೋದಾಗಿ ಬಿಬಿಎಂಪಿ ಬಡಾಯಿ ಕೊಚ್ಕೊಂಡಿತ್ತು. ಆದ್ರೆ ಹೊಸ ವರ್ಷ ಬಂದ್ರು ಗುಂಡಿಗಳು ಹಾಗೇ ಇವೆ. ಟಿವಿ9 ರಿಯಾಲಿಟಿ ಚೆಕ್ ನಲ್ಲಿ ರಸ್ತೆಗಳ ಬಂಡವಾಳ ಬಯಲಾಗಿದೆ. ಯಾವ್ಯಾವ ರಸ್ತೆ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಡೆಡ್ಲಿ ರೋಡ್ ನಂಬರ್ 1 ಶಾಂತಿನಗರ ಸುಬ್ಬಣ್ಣ ಗಾರ್ಡನ್ ನ ಬನ್ನೇರುಘಟ್ಟ ರಸ್ತೆ. ಸದ್ಯ ನಾನೀಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತ ಸುಬ್ಬಣ್ಣ ಗಾರ್ಡನ್ ನಲ್ಲಿರುವಂತ ಒಂದು ಬನ್ನೇರುಘಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತ ಬನ್ನೇರುಘಟ್ಟ ರಸ್ತೆಯಲ್ಲಿದ್ದೀನಿ. 4 ರಿಂದ 5 ಇಂಚುಗಳಷ್ಟು ಆಳ ಇರುವಂತ ಗುಂಡಿ. ಅಗಲ ಅಂತೂ ನಾನು ಹೇಳೋದೇ ಬೇಡ ನಿಮಗೆ, ನೀವೇ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ವಾಹನ ಸವಾರರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈ ಗುಂಡಿಗಳನ್ನ ತಪ್ಪಿಸ್ಲಿಕ್ಕೆ ಓಡಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಗುಂಡಿಗಳಲ್ಲಿ ಇಳಿದ್ರೆ ವಾಹನ ಮೇಲೆ ದೊಳೋದು ಕಷ್ಟ. ಡೆಡ್ಲಿ ರೋಡ್ ನಂಬರ್ 2 ಚಿಕ್ಕಪೇಟೆ ಎಸ್ಪಿ ರೋಡ್ ಕ್ರಾಸಿಂಗ್. ಸದ್ಯ ನಾನೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ಪಿ ರೋಡ್ ನಲ್ಲಿದ್ದೀನಿ. ವಾಹನ ಸವಾರರು ವಾಹನವನ್ನು ಓಡಿಸ್ಲಿಕ್ಕೆ ಆಗದೆ, ಅಂದ್ರೆ ಈ ಭಾಗದಿಂದ ಆ ಭಾಗಕ್ಕೆ, ಆ ಭಾಗದಿಂದ ಈ ಭಾಗಕ್ಕೆ. ಕಾರಣ ಏನಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂಥದ್ದು. ಮುಂಭಾಗದಲ್ಲಿ ಸಂಚಾರ ಮಾಡುವಂತ ವಾಹನಗಳೇನಿದೆ, ಗುಂಡಿ ನೋಡ್ತಿದ್ದಂತೆ, ಗುಂಡಿ ಕಾಣ್ತಿದ್ದಂತೆ ಬ್ರೇಕ್ ಅನ್ನು ಹಾಕ್ತಾರೆ. ಬ್ರೇಕ್ ಹಾಕ್ತಿದ್ದಂತೆ ಹಿಂದೆ ಬರುವಂತ ವಾಹನಗಳು ಡಿಕ್ಕಿ ಆಗತ್ತೆ. ಬರೀ ಬಿಬಿಎಂಪಿ ಮಾತ್ರವಲ್ಲ, ಬೆಸ್ಕಾಂನದ್ದು ಇದೇ ಹಣೆ ಬರಹ. ಕಾಡುಗೋಡಿಯಲ್ಲಿ ತಾಯಿ ಮಗು ಮೃತಪಟ್ಟ ಬಳಿಕ ಡೇಂಜರ್ ಟ್ರಾನ್ಸ್ಫಾರ್ಮರ್ಸ್ ಗಳನ್ನ, ಜೋತು ಬಿದ್ದ ತಂತಿಗಳನ್ನ, ವಾಲಿದ ಕಂಬಗಳನ್ನ ಸರಿಪಡಿಸೋ ಭರವಸೆ ನೀಡಿತ್ತು. ಆದ್ರೆ ಹೊಸ ವರ್ಷ ಬಂದ್ರು ಏನಂದ್ರೆ ಏನೂ ಬದಲಾಗಿಲ್ಲ. ಎಲ್ಲವೂ ಹಾಗೇ ಇದೆ. ಯಮತಂತಿ ನಂಬರ್ 1 ದೇವರಾಜ ಅರಸು ರಸ್ತೆಯಲ್ಲಿ ಕಟ್ ಆಗಿವೆ ವಿದ್ಯುತ್ ತಂತಿ. ಸದ್ಯ ನಾನೀಗ ವಿದ್ಯುತ್ ಮಂತ್ರಿ ಆಗಿರುವಂತ KJ ಜಾರ್ಜ್ ಅವರ ಸ್ವಕ್ಷೇತ್ರವಾಗಿರುವಂತ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ತೋರಿಸ್ತಾ ಇದ್ದೀನಿ ಎಷ್ಟು ಡೆಡ್ಲಿ ಆಗಿದೆ ನೋಡ್ರಿ. ಇಲ್ಲಿ ಇದೇನಿದೆ ಈಗ ನಾನು ತೋರಿಸ್ತಾ ಇದ್ದೀನಿ, ನನಗೆ ಅಂದ್ರೆ ಹತ್ರ ಹೋಗ್ಲಿಕ್ಕೂ ಕೂಡ ಭಯಾನಕವಾಗಿ ಭಯವಾಗ್ತಿರುವಂತ ಒಂದು ಪರಿಸ್ಥಿತಿ ನೋಡಿ. ಈ ಟ್ರಾನ್ಸ್ಫಾರ್ಮರ್ನ ಒಳಗಿರುವಂತ ಎಲ್ಲ ಎಕ್ವಿಪ್ಮೆಂಟ್ಗಳೆಲ್ಲವೂ ಕೂಡ ಶಾರ್ಟ್ ಆಗಿ ಈಗಾಗಲೇ ಸುಟ್ಟೋಗಿದೆ. ಯಮತಂತಿ ನಂಬರ್ 2 ಪುಲಿಕೇಶಿ ನಗರದ ವೆಂಕಟೇಶಪುರದಲ್ಲಿ ವಾಲಿದೆ ವಿದ್ಯುತ್ ಕಂಬ. ಇವತ್ತು ಸದ್ಯ ನಾನೀಗ ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ವೆಂಕಟೇಶಪುರದಲ್ಲಿದ್ದೀನಿ. ವೆಂಕಟೇಶಪುರದಲ್ಲಿ ಪಕ್ಕದಲ್ಲಿ ನಾಗವಾರಕ್ಕೆ ಸಂಪರ್ಕ ಕಲ್ಪಿಸುವಂತ ಟ್ಯಾನ್ರಿ ರೋಡ್ ಕೂಡ ಇರುವಂತದ್ದು. ಒಂದು ವಿದ್ಯುತ್ನ ಪೋಲು, ಅಂದ್ರೆ ಸಿಮೆಂಟ್ನ ಪೋಲು ಎಷ್ಟರ ಮಟ್ಟಿಗೆ ಬಾಗಿದೆ ಅಂತ ಹೇಳಿದ್ರೆ, ಯಾವ ಮಳೆಗೋ ಗಾಳಿಗೋ ಈ ಪೋಲ್ ಬಿದ್ದೋಗುತ್ತೆ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿದ್ಯುತ್ ಕಂಬ ವಾಲೋಗಿದೆ. ಆದ್ರೂ ಬೆಸ್ಕಾಂನ ಅಧಿಕಾರಿಗಳು ಅದು ಏನ್ ಮಾಡ್ತಿದಾರೋ ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಇಷ್ಟು ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.